ಜೊತೆ ಇದ್ದಾರೆ ಇವತ್ತು ಬ್ಯುಸಿ ಆಗಿರೋ ಸೋಡಿ. ಗುಡ್ ಮಾರ್ನಿಂಗ್ ಕಳಿಸಿದ್ರೆ ಗುಡ್ ನೈಟ್ ಕಳಿಸುವ ಸೋಡಿ ಅವರು ನಮ್ಮ ಜೊತೆ ಇದ್ದಾರೆ. ಹಾಯ್ ಹೇಳಿ. ನಮಸ್ತೆ ಫ್ರೆಂಡ್ಸ್. ನಾವು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಕೇಳಿಸಲ್ಲ ಅನ್ಸುತ್ತೆ, ಸೊ ಅಲ್ಲೋಗಿ ಸಿಗ್ತೀವಿ ಗೈಸ್. ಕಾರ್ಯಸಿದ್ಧಿ ಆಂಜನೇಯ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಅನ್ಫಾರ್ಚುನೇಟ್ಲಿ ಪ್ರೀತಿ ನಮ್ಮ ಜೊತೆ ಇಲ್ಲ. ನಾನಿದ್ರೆ ಅವಳಿರಲ್ಲ, ನಾನಿರಲ್ಲ, ಒಟ್ಟಿಗೆ ಸಿಗಲ್ಲ ಗೈಸ್. ಅಲ್ಲಿ ಬರ್ಡೇಗೆ ಸಿಗ್ತೀವಿ ಸರ್. ಟ್ಯೂಸ್ಡೇ ಸಿಗ್ತಾರೆ. ಅವಳು ಫ್ಯಾಮಿಲಿ ಜೊತೆ ದೇವಸ್ಥಾನಕ್ಕೆ ಹೋಗಿದ್ದಾಳೆ. ಗೈಸ್ ಗಾಡಿ ನಿಲ್ಸಕ್ಕೆ ಜಾಗ ಇಲ್ಲ, ಪಾರ್ಕಿಂಗ್ ಹುಡುಕ್ತಾ ಇದ್ದೀವಿ. ಸಿಕ್ಕಾಬಳೆ ರಶ್ ಇದ್ದಾರೆ. 2 hours ಬೇಕನ್ಸುತ್ತೆ ನಾವು ಆಚೆ ಬರೋಕ್ಕೆ. ಇಲ್ಲೇ ನೋಡು, ಎಲ್ಲ ಕಡೆ ಬಿಟ್ಬಿಟ್ಟವ್ರೆ. ನೆನಪೈತಾ ಲಾಸ್ಟ್ ಇಯರ್ ಕೀ ಬಿಟ್ಟಿದ್ದು? ಲಾಸ್ಟ್ ಇಯರು ನಾವು ಕಾಯಿ ಕಟ್ಟಿದ್ವಿ, ಸೇಮು ಫೆಬ್ ಮಂತಲ್ಲೇ. ಡಿಕ್ಕಿ ಒಳಗೆ ಜಾಕೆಟ್ ಹಾಕ್ಬಿಟ್ಟು ಹಂಗೆ ಕೀನು ಅದ್ರೊಳಗೆ ಹಾಕ್ಬಿಟ್ಟವಳೆ. ಮೇಡಮ್ ಹಾಕಿರ್ಲಿಲ್ಲ. ಸಾರಿ, ಇಲ್ಲೇ ಬಿಟ್ಟಿದ್ಲು ಕೀನ. ಆಮೇಲೆ ಅಲ್ಲಿ ಒಬ್ರು ವಾಟರ್ಮೆಲನ್ ಅಂಕಲ್ ಇದ್ರು, ಅವ್ರು ಎತ್ತಿಟ್ಟಿದ್ರು. ಅಷ್ಟು ಕೇರ್ಲೆಸ್ ನಮ್ಮ ಸೋಡಿ. ನೋಡಿ ಬ್ಯೂಟಿಫುಲ್ ಲೇಡಿ, ನೀಟಾಗಿ ಕಾಣಿಸ್ತಾನೆ. ತೋರಿಸ್ತೀನಿ. ಟೈಮ್ ಎಷ್ಟೀಗ? ಓಕೆ 10:30ಗೆ ಹೋಗ್ತಾ ಇದ್ದೀವಿ. ನೋಡೋಣ ಎಷ್ಟು ಗಂಟೆಗೆ ಆಚೆ ಬರ್ತೀವಿ ಅಂತ. ಕಾರ್ಯಸಿದ್ಧಿ ಆಂಜನೇಯ ದೇವಸ್ಥಾನ. ಇದಾಯಿತು, ಇವಾಗ ಪ್ರಸಾದ ತೊಗೊಳಕ್ಕೆ ಹೋಗ್ತಾ ಇದ್ದೀವಿ. ಇದು ಹೊಸ್ದಾಗಿ ಕಟ್ಟಿರೋದಲ್ವಾ? ಎರಡು ವರ್ಷ. ಅವರ ಅತ್ತೆ ಮಗಳಿಗೆ ಬಳೆ ತಗೋತಾವಳೆ. ಅದಕ್ಕಿಂತ ಚಿಕ್ಕದಿಲ್ವಾ? ಇದೆ ಜೀರ್ಣ ಸೈಜು. ರೈಸ್ ಬೆಳ್ಳಗಿರೋರು ಪ್ರಾಬ್ಲಮ್ ನೋಡಿ. ಯಾವಾಗಲೂ ಇದನ್ನೇ ಎಲ್ಲೋದ್ರೂ ಕವರಪ್. ಸೋಡಿ ಕಾಲೇಜ್ಗೂ ಹಿಂಗೆ ಗೈಸ್ ಬರ್ತಾ ಇದ್ದಿದ್ದು. ಫುಲ್ಲು ಅವಳದೊಂದು ಜಾಕೆಟ್ ಇತ್ತು, ತಮ್ಮ ಫಿಂಗರ್ವರೆಗೂ ಕಟ್ ಮಾಡ್ಕೊಂಬಿಟ್ಟಿದ್ಲು. ಅದನ್ನು ಫುಲ್ ಎಳ್ಕೊಂಡು ಫುಲ್ ಮುಂದಕ್ಕೆ ಎಳ್ಕೊಂಡು ಫಿಂಗರ್ಸ್ ಎಲ್ಲ ಕವರ್ ಮಾಡ್ಕೊಂಡು ಬರ್ತಾ ಇದ್ದಿತ್ತು. ಅದೇ ನಮ್ಮ ಥರ ಇದ್ರೆ ನ್ಯಾಚುರಲ್ ಆಗಿರ್ಬೋದು. ವಿ ಆರ್ ನ್ಯಾಚುರಲ್. ನಾನೇನು ಬುರ್ಕಾಕೋತು ಕುಕ್ಕುಬ ಹೋಗೋದ್ ಕಡೆ ಸಿಕ್ಕಾಬಟ್ಟೆ ಜನ ಇದ್ರು. ಇವಾಗ ಹೋಗ್ತಾ ಇದ್ದೀವಿ. ಈಗ ಟೈಮು 12:30 or 40 ಅನಿಸುತ್ತೆ. 12:40 ಇರಬೇಕೇನೋ. ಸಿಕ್ಕಾಬಟ್ಟೆ ಬಿಸಿಲಿದೆ. ಇವಾಗಲೇ ಇಷ್ಟು ಬಿಸಿಲು ಅಂದರೆ ಇನ್ನು ನೆಕ್ಸ್ಟ್ ಮಂತು ಏಪ್ರಿಲೆಲ್ಲ ಇನ್ನೆಷ್ಟು ಬಿಸಿಲಿರ್ಬೇಡ. ಕೇಳಿಸ್ತಾ ಇದೆಯಾ ಗಾಯ್ಸ್? ಈ ಮರ ನೋಡಿ ಎಷ್ಟು ಚೆನ್ನಾಗಿದೆ. ಇವಾಗ ಎಷ್ಟು ಚೆನ್ನಾಗಿ ಕಾಣುತ್ತೆ. ಸ್ವಲ್ಪ ದಿವಸದಲ್ಲಿ ಇರೋದೆಲ್ಲ ಒಣಗೋಗ್ತದೆ. ಹ್ಯಾಪಿ ಗ್ಯಾಲೆಂಟೈನ್ಸ್ ಡೇ ಸೋಡಿ. ಥ್ಯಾಂಕ್ ಯು ಸೋ ಮಚ್. ಇದಲ್ಲೊಂದು ಮಾರ್ಟಿಗೆ ಬಂದಿದ್ದೀವಿ. ಗ್ಯಾಲೆಂಟೈನ್ಸ್ ಡೇ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ನಾಟ್ ಅ ವ್ಯಾಲೆಂಟೈನ್ಸ್ ಡೇ, ಇಟ್ಸ್ ಗ್ಯಾಲೆಂಟೈನ್ಸ್ ಡೇ. ನೀನು ಬಾಯಿ ಓಪನ್ ಮಾಡಿದ್ರೆ ಶಟ್ ಅಪ್. ಬಾಯ ಗೈಸ್ ನೋಡಿ, ನನಗೆ ಚಾಕ್ಲೇಟ್ ಕೊಡಿಸ್ತಿದ್ದಾಳೆ. ಎಂದು ಜಾಯ್. ಥ್ಯಾಂಕ್ ಯು ಸೊ ಮಚ್. ಫೋನ್ ಬರ್ತಿದೆ, ಬಿತ್ತು. ಗೈಸ್ ಹೋಗ್ತಿದ್ದಾಳೆ. ಬಾಯ್ ಸೋಡಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ದ ಡ್ರಾಪ್. ಅವಾಗಲೇ ಬಂದೆ, ಮಲಗಿದ್ದೆ. ಐ ಆಮ್ ನಾಟ್ ವೆಲ್ ಫ್ರಮ್ ಯೆಸ್ಟರ್ಡೇ ಗಾಯ್ಸ್. ಸ್ವಲ್ಪ ನೆಗಡಿ ಆಗಿಬಿಟ್ಟಿದೆ, ಹೀಟಿಗೆ ನೆಗಡಿ ಆಗಿಬಿಟ್ಟಿದೆ. ಆ್ಯಂಡ್ ತಲೆ ಎಲ್ಲ ನೋವು. ಇವರೆಲ್ಲ ನನ್ನನ್ನು ರೇಗಿಸ್ತಾ ಇದ್ದಾರೆ ನಮ್ಮ ಮನೇಲಿ. ಇಷ್ಟು ಬಂದರೆ ಇಷ್ಟ ಆಡ್ತೀಯ ಅಂತ. ಬಟ್ ಐ ನೋ ದ ಪೇನ್. ಸ್ವಲ್ಪ ಹೊತ್ತು ಮಲಗಿದ್ದೆ. ಇವಾಗ ಐಶು ಫೋನ್ ಮಾಡಿದ್ಲು ಪಾರ್ಕಿಗೆ ಹೋಗೋಣ ಅಂತ. ಐಶು ಅವರ 4th year ವೆಡ್ಡಿಂಗ್ ಆ್ಯನಿವರ್ಸರಿ ಇವತ್ತು. ಸೊ ಹೋಗೋಣ, ಪುಟಾಣಿಗೆ ಪಾರ್ಕಿಗೆ ಕರ್ಕೊಂಡು ಹೋಗ್ತಾ ಇದ್ದೀವಿ, ಬರ್ತೀಯಾ ಅಂದರು. ಆಬ್ವಿಯಸ್ಲಿ ಬರ್ತೀನಿ ಅಂದೆ. ಇವಾಗ ಪಾರ್ಕಿಗೆ ಹೋಗ್ಬೇಕು ಇಷ್ಟೇ. ಆವಾಗಲೇ ಬಂದೆ ನಾನು. ಬಂದು ಸ್ವಲ್ಪ ಹೊತ್ತು ಮಲಗಿದ್ದೆ. ನೋಡಿ ಗೈಸ್, ಹೊಸ ಚೇರ್ ನಮ್ಮ ಆಫೀಸಲ್ಲಿ ಕೊಟ್ಟಿರೋದು. ಹೊಸ ಚೇರ್ ನೋಡಿ, ದಿಸ್ ಚೇರ್ ಹೊಸ ಚೇರ್. ಹಂಗೆ ಹೋಗ್ಬಿಡುತ್ತಿದ್ದು
ನಮ್ಮ ಫಿಶ್ ಟ್ಯಾಂಕ್ ಹೊಡೆದಾಕಿದ್ರೆ ಐತೆ ಅಂತಾರೆ, ಅದು ಯಾವತ್ತು ಹೊಡೆದಾಗ ಗೊತ್ತಿಲ್ಲ. ಗೈಸ್ ಹೋಗ್ತಾ ಇದ್ದೀನಿ ಈಗ, ಬಂದಿದ್ದಾರಂತೆ. ಇದು ಎಳ್ದುನೇ ತಲೆನೋವು ಬಂದ್ಬಿಡುತ್ತಲ್ವಾ, ಹಿಂಸೆ. ಹೆಂಗಿರ್ತಾರಪ್ಪ ನೆಗಡಿ ಬಂದರೆ. ಅಲ್ಲಿ ನೋಡಿ. ಹಾಯ್ ಗಾಯ್ಸ್, ಹ್ಯಾಪಿ ಆನಿವರ್ಸರಿ ಬ್ರೋ. ಹಾಯ್ ಪುಟಾಣಿ ರೈಡ್ ಮಾಡ್ತಾ ಇರೋದಾ? ಹಾಯ್. ನಮ್ಮ ಅಕ್ಕ ಆ್ಯಂಡ್ ಮೈನು ಬರ್ತಾ ಇದ್ದಾನೆ. ಪಾರ್ಕ್ ಹತ್ರ ಬಂದಿದ್ದೀವಿ. ಪುಟಾಣಿ ಬಾಯ್ ಬಾಯ್ ಗೈಸ್. ಇಲ್ಲಿ ನೋಡಿ ಇವರಿಬ್ರು. ಮುಗೀತು. ಇವಾಗ ನಾವು ಹೋಗ್ತಾ ಇದ್ದೀವಿ. ಐಶು ಇಲ್ಲಿ ಕಿವಿ ಚುಚ್ಚಿಸ್ಕೋಬೇಕಂತೆ ಮೇಲ್ಗಡೆ, ಚುಚ್ಚಿಸ್ಕೊಂಡು ಡಿನ್ನರ್ಗೆಲ್ಲಾದರೂ ಹೋಗೋಣ ಅಂತ. ಚುಚ್ಚಿಸ್ಕೊಂಬಂದಿದ್ದಾರೆ ಗೈಸ್. ಪುಟಾಣಿನ ಮನೇಲಿ ಬಿಟ್ಬಿಟ್ಟು ಇವಾಗ ನಾವು ಡಿನ್ನರ್ಗೆ ಹೋಗ್ತಾ ಇದ್ದೀವಿ. ನಮ್ಮ ಜೊತೆ ಇದ್ದಾರೆ ಫಿಸಿಯೋಥೆರಪಿಸ್ಟ್ ಶ್ರೇಯಾ ಆ್ಯಂಡ್ ನಮ್ಮ ಅಕ್ಕ ಸಾಫ್ಟ್ವೇರ್ ಇಂಜಿನಿಯರ್ ಐಶು ಆ್ಯಂಡ್ ವಿಶ್ವಾಸ್ ಬ್ರೋ. ಬೇಬಾಸ್. ಎಸ್. ಇದರಲ್ಲಿ ಕದಂಬ ವೆಜ್ಗೆ ಬಂದಿದ್ದೀವಿ, ಮೈಸೂರು ರೋಡ್ ಹತ್ರ. ಕದಂಬ. ನಮ್ಮ ಫಸ್ಟ್ ಆರ್ಡರ್ ಸೂಪ್ ಬಂದಿದೆ, ಹಾಟ್ ಆ್ಯಂಡ್ ಸೋರ್ ಸೂಪ್. ತಗೊಳ್ಳಿ ಗಾಯ್ಸ್, ನೀವು ಕುಡೀರಿ ಸೂಪು. ಸ್ಟಾರ್ಟರ್ಸ್ ಬಂದಿದೆ, ಮಶ್ರೂಮ್ ಪೆಪ್ಪರ್ ಡ್ರೈ ಆ್ಯಂಡ್ ಪನ್ನೀರ್ ಚಿಲ್ಲಿ. ಸೊ ಈಗ ನಮ್ಮ ಮೇನ್ ಕೋರ್ಸ್ ಬಂದಿದೆ, ರೋಟಿ ಆ್ಯಂಡ್ ಪನ್ನೀರ್ ಬಟರ್ ಮಸಾಲ. ಈಗ ಊಟ ಎಲ್ಲ ಆಯಿತು. ಸೊ ಆಂಟೀಸ್ ಆ್ಯಂಡ್ ಅಂಕಲ್ ಕಾಫಿ ಕುಡಿತಾ ಇದ್ದಾರೆ. ಆಂಟಿ ನಂಬರ್ 1, ಆಂಟಿ ನಂಬರ್ 2, ಅಂಕಲ್ ನಂಬರ್ 1. ಫ್ಯೂಚರ್ ಆಂಟಿ ವ್ಲಾಗ್ ಮಾಡ್ತಿದ್ದಾರೆ. ನಾವಿಬ್ರು ಸುಮ್ಮನೆ ಕೂತಿದ್ದೀವಿ. ಫ್ಯೂಚರ್ ಆಂಟಿ ಸುಮ್ಮನೆ ಕೂತ್ಕೊಂಡಿದ್ದಾರೆ. ಸೊ ಕಾಫಿ ಕುಡ್ಕೊಂಡು ಹೋಗ್ಬೇಕು ಅಷ್ಟೇ. ಇವಾಗ ಆಯಿತು ಊಟ, ಇವಾಗ ಹೋಗ್ತಾ ಇದ್ದೀವಿ. ಇಲ್ಲಿ ಅವರು ನೋಡಿ ಗಾಯ್ಸ್, ಊಟ ಗಂಡನ ಮರ್ಯಾದೆ ನೋಡಿ ಹೆಂಗೆ ತೆಗಿತಾಳೆ. ವೆಲ್ಕಮ್ ಬ್ಯಾಕ್. ನಿನ್ನೆ ಮನೆಗೆ ಬಂದು ವ್ಲಾಗ್ ಮಾಡೋಕ್ಕಾಗಲಿಲ್ಲ, ಸುಸ್ತಾಗ್ಬಿಟ್ಟಿದೆ. ಸೊ ಮಲ್ಕೊಂಬಿಟ್ಟೆ. ಸಿಕ್ಕಾಬಟ್ಟೆ ಬಿಸಿಲಿದೆ. ನಿನ್ನೆ ವ್ಲಾಗೇ ಇವತ್ತು ಮತ್ತೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಬುಕ್ಸ್ ಕೊಡಬೇಕಂತೆ ನಮ್ಮ ಕಸಿನ್ ಮನೇಲಿ, ಅವ್ರ ಮನೆಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಮತ್ತು ನಾನು ಬಂದು ಬಟ್ಟೆ ತೊಗೊಂಬರಕ್ಕೆ ಹೋಗಬೇಕು ನನ್ನ ಬರ್ಡೇಗೆ. ಆ್ಯಕ್ಚುಲಿ ನನ್ನ ಹತ್ರ ಇತ್ತು, ಬಟ್ ಇನ್ನೂ ಒಂದು ಬಟ್ಟೆ ತೊಗೋಬೇಕಿತ್ತು. ನಮ್ಮ ಅಜ್ಜಿ ಪ್ರತಿ ವರ್ಷ ನಮಗೆ ಬಟ್ಟೆ ತೊಗೊಳಕ್ಕೆ ಕಾಸು ಕೊಡ್ತಾರೆ ಗೈಸ್. ಸೊ ಆ ರೆಸ್ಪೆಕ್ಟಿಗಾದರೂ ನಾವು ತೊಗೋಬೇಕು ಅಂತ ತೊಗೋತಾ ಇದ್ದೀನಿ. ಇವಾಗ ಹೋಗೋಣ. ಇವಾಗ ಅವಳಿಗೆ ನಾನು ಎಲ್ಲೋ ಕರ್ಕೊಂಡು ಹೋಗ್ಬೇಕಂತೆ, ಅಲ್ಲಿ ಕರ್ಕೊಂಡೋಗಿ ಅವಳು ಕರ್ಕೊಂಬಂದು ಆಮೇಲೆ ನಾನು ಸೋಡಿ ಜೊತೆ ಹೋಗ್ತೀನಿ. ಆ್ಯಕ್ಚುಲಿ ನಾನು ಒಬ್ಬಳೇ ಹೋಗಬೇಕಿತ್ತು, ಬಟ್ ನಾನು ಅವಳ ಹತ್ರ ಹೇಳಬೇಕಾದ್ರೆ ನಮ್ಮ ಮನೆ ಹತ್ರನೇ ಬಾ ಹೋಗೋಣ ಅಂತ ಕರೆದ್ಲು. ಸೊ ಗೈಸ್ ಹೋಗ್ಬಿಟ್ಟು ಬಂದ್ವಿ. ಇವಾಗ ಟೈಮ್ ಆಗಿದೆ. ಸೋಡಿ ಅಷ್ಟು ದೂರದಿಂದ ಬರಬೇಕಲ್ಲ ಅಂದ್ಬಿಟ್ಟು ನಾನೇ ಬೇಡ ಅಂದೆ. ನನ್ನ ತಂಗಿ ನಾನು ಇಬ್ಬರು ಹೋಗ್ತಾ ಇದ್ದೀವಿ. ಇಲ್ಲೇ ಜಿ ಟಿ ಮಾಲ್ಗೆ ಹೋಗೋಣ ಅಂತ. ನಾನು ವೆಸ್ಟ್ ಸೈಡಲ್ಲಿ ಶಾಪ್ ಮಾಡೋಣ ಅಂದ್ಕೊಂಡೆ, ಬಟ್ ಈಗ ನಮ್ಮ ಅಕ್ಕ ಹೇಳಿದ್ರು ಮ್ಯಾಕ್ಸೆಲ್ ಕಲೆಕ್ಷನ್ಸ್ ಚೆನ್ನಾಗಿದೆ ಹೋಗು ಅಂತ. ಬಟ್ ನೋಡೋಣ. ನನ್ನ ತಂಗಿ ಉಪವಾಸ ಮಾಡ್ತಿದ್ದಾಳೆ ಗೈಸ್. ಶಿವರಾತ್ರಿ ಇವತ್ತು ಶಿವರಾತ್ರಿ ಮಾಡ್ತಿದ್ದಾಳೆ. ಒಳ್ಳೆ ಗಂಡ ಸಿಗಲಿ, ಒಳ್ಳೆ ಇಲ್ಲ ಸಾರಿ ಒಳ್ಳೆ ಬಾಯ್ ಫ್ರೆಂಡ್ ಸಿಗಲಿ ಅಂತ, ಅಂಡರ್ಸ್ಟ್ಯಾಂಡಿಂಗ್ ಇರೋ ಬಾಯ್ ಫ್ರೆಂಡ್ ಜೋಕ್ಸ್ ಅಪಾರ್ಟ್. ಸುಮ್ಮನೆ ಯಾರ್ಯಾರೋ ಏನೇನೋ ಅನ್ಕೊಂಡು ಸುಮ್ಮನೆ ಫ್ಯಾಮ್ಲಿಯವರೆಲ್ಲ ವೀಡಿಯೋ ನೋಡ್ತಾರೆ, ಇದೆಲ್ಲ ಜೋಕ್. ಸಿಸ್ಟರ್ಸ್ ಟಾಕ್ಸ್. ಓಕೆ ಸಿಗೋಣ, ಹೋಗ್ತಾ ಹಂಗೆ ಮಾತಾಡ್ಕೊಂಡು ಹೋಗೋಣ. ನಮ್ಮ ಅಕ್ಕ ಅವರು ಅವ್ರ ಮನೆಗೆ ಹೋಗ್ತಾ ಇದ್ದಾರೆ.
ಸೊ ಅವ್ರು ಹಂಗೆ ಹೋಗ್ತಾರೆ, ನಾವು ಈ ಕಡೆ ಹೋಗ್ತೀವಿ. ಬಾಯ್ ಬೋಲ್. ಬಾಯ್. ಅವಳಿಗೆ ನಾಳೆ ಸ್ಕೂಲ್ ಇದೆ ಅಂತ. ನಮ್ಮ ದೊಡ್ಡಮ್ಮವ್ರು ಯಾರೂ ಇಲ್ಲ, ತಿರುಪತಿಗೆ ಹೋಗಿದ್ದಾರೆ. ಹಾಂ, ಓ ಈ ಸಲ ಅವಳೇನೋ ಪ್ಲ್ಯಾಂಟ್ ಮಾಡಿದಾಳಂತೆ, ಅದನ್ನು ತೋರಿಸ್ಬೇಕಂತೆ. ಹಾಂ, ಪಾರ್ಟೇನಿಯಂ ಪ್ಲ್ಯಾಂಟ್ ಅಂತೆ. ಪಾರ್ಥೇನಿಯಂ ಪ್ಲ್ಯಾಂಟ್ ಅಂತೆ. ಸೌತ್ ಆಫ್ರಿಕಾ ಪ್ಲಾಂಟ್. ಓಕೆ ಮ್ಯಾಮ್, ಓಕೆ ಸೈನ್ಸ್ ಸ್ಟೂಡೆಂಟ್. ಓಕೆ ಹೋಗೋಣ. ಬರ್ಡೇ ಅನ್ನೋ ಒಂದು ಎಕ್ಸೈಟ್ಮೆಂಟ್ ಇಲ್ಲ, ಆದರೂ ನನ್ನ ತಂಗಿ ತುಂಬ ಫೋರ್ಸ್ ಮಾಡ್ತಿದ್ದಾಳೆ ಅಂತ ಬರ್ಡೇ. ಗೈಸ್ ಇವಾಗ ಜಿ ಟಿ ಮಾಲಿಗೆ ಬಂದಿದ್ದೀವಿ. ಫಸ್ಟ್ ಏನಾದರೂ ತಿನ್ಬೇಕನ್ಸಿದೆ, ಬಟ್ ಇವಳು ಉಪವಾಸ ಮಾಡೋದ್ರಿಂದ ಏನು ತಿನ್ನೋದು ಅಂತ, ಅವಳನ್ನ ಬಿಟ್ಟು ನಾನು ಒಬ್ಬಳೇ ಹೆಂಗೆ ತಿನ್ನೋದು. ಓಕೆ ಫಸ್ಟ್ ಹೋಗಿ ಶಾಪಿಂಗ್ ಮಾಡಬೇಡ, ಆಮೇಲೆ ತಿನ್ನೋದ್ರ ಬಗ್ಗೆ ಯೋಚನೆ ಮಾಡೋಣ. ನನಗೆ ಸ್ಟಾರ್ಟಿಂಗಲ್ಲೇ ಒಂದು ಡ್ರೆಸ್ ಇಷ್ಟ ಆಯಿತು, ಅದು ನೋಡ್ಬಿಟ್ಟು ಬಂದು ಇಲ್ಲಿ ಯಾವುದೂ ಇಷ್ಟ ಆಗ್ತಾಯಿಲ್ಲ. ಸೇಮ್ ಅದೇ ಅದು. ಬೇಸ್ ಇಲ್ಲೇನೋ ಇಂಟ್ಯೂನ್ ಹತ್ರ ಗೇಮ್ ಆಡಿಸ್ತಾ ಇದ್ದಾರೆ. ಸೊ ಅವಳು ಆಡ್ತೀನಂತ ಹೋಗೋಣ. ಏನೋ 10 ಪಾಯಿಂಟ್ಸ್ ಬಂದರೆ ಸಮ್ ಆಫರ್ ಇದೆಯಂತೆ. ಕಷ್ಟ ಇದೆ, ತುಂಬ ದೂರ ಇದೆ. ಅಯ್ಯೋ ಪ್ರೈಸ್ ತೊಗೊಂಡೆ, ಅಂದೇ ಒಂದು ಬಟ್ಟೆ. ಈಗ ಹೋಗ್ತಾ ಇದ್ದೀವಿ. ಹೆಂಗಿದೆ ನನ್ನ ಬಟ್ಟೆ? ಚೆನ್ನಾಗಿದೆ, ನಾನೇ ಸೆಲೆಕ್ಟ್ ಇವಳೇ ಹೇಳಿದ್ ಗೈಸ್, ತಗೊಂಡು ಬಿಡ್ತಾನೆ ಇಲ್ಲ, ಅವಳು ಹಾಕೋಬೋದಲ್ಲ ಅಂತ. ರಂಗೋಲಿ ಅಂತೆ ನೋಡಿ, ಶಿವ. ಓಹ್ ಆರ್ಟ್ ಬೈ ಶ್ರೇಯಾ. ಓಕೆ ಗೈಸ್, ಶಾಪಿಂಗ್ ಮುಗಿಸ್ಕೊಂಡು ಮನೆಗೆ ಬಂದೆ ಇವಾಗ. ಸೊ ರೆಸ್ಟ್ ಮಾಡ್ಬೇಕು ಸ್ವಲ್ಪ, ಬೆಳಗ್ಗೆಯಿಂದ ರೆಸ್ಟೇ ಇಲ್ಲ. ರೆಸ್ಟ್ ಮಾಡಿ ಸ್ವಲ್ಪ ಫ್ರೆಶ್ ಅಪ್ ಆಗಿ ಊಟ ಮಾಡಿ ಮಲ್ಕೋಬೇಕು. ಈ ವ್ಲಾಗ್ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಅಂತ ಹೇಳ್ತಾ, ಅಂಟಿಲ್ ದೆನ್ ಕೀಪ್ ವಾಚಿಂಗ್, ಕೀಪ್ ಸಪೋರ್ಟಿಂಗ್ ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.